25 ವರ್ಷ ಒಬ್ಬ ಗಂಡನ ಜೊತೆ ಬದುಕಿದ್ದೇನೆ. ಆ ಖ್ಯಾತ ನಟಿ ಈ ರೀತಿ ಹೇಳಿಕೆ ಕೊಟ್ಟಿದ್ದು ಯಾಕೆ? ಈ ತರ ಹೇಳಿಕೆ ಕೊಟ್ಟು ಯಾರಿಗೆ ಟಾಂಗ್ ಕೊಟ್ಟರು ಆ ಖ್ಯಾತ ನಟಿ? 25 ವರ್ಷ ಒಬ್ಬನೇ ಗಂಡನ ಜೊತೆ ಬದುಕಿದ್ದೇನೆ ಹೆಂಗೆ ಹೇಳೋದಕ್ಕೆ ಮನಸ್ಸು ಬಂತು ಆ ಎಮ್ಮನಿಗೆ ಗೊತ್ತಾಗ್ತಿಲ್ಲ ನನಗೆ. 4 ಜನರ ಸಾಕ್ಷಿಯಲ್ಲಿ ಸಾಂಪ್ರದಾಯಿಕವಾಗಿ ಪುರೋಹಿತರ ಸಾನ್ನಿಧ್ಯದಲ್ಲಿ ಮದುವೆಯಾಗುವ ಯಾವುದೇ ಹೆಣ್ಣು 2 ವರ್ಷಕ್ಕೆ ಕಾಂಟ್ರಾಕ್ಟ್ ಪಡೆಯೋದಿಲ್ಲ. ಕಾಂಟ್ರಾಕ್ಟ್ ಪಡೆದು ಮದುವೆ ಆಗೋದಿಲ್ಲ. ಗಂಡ ಮಾಂಗಲ್ಯ ಕಟ್ಟೋದು ಇಬ್ಬರು ಕಷ್ಟ ಸುಖದಲ್ಲಿ ಸುದೀರ್ಘ ದಾಂಪತ್ಯ ಜೀವನ ಮಾಡಬೇಕು ಎನ್ನುವಂತ ಉದ್ದೇಶದಲ್ಲೇ. ಉಸಿರಿರೋವರೆಗೂ ಜೊತೆಯಾಗಿರೋಣ, ಇದೇ ತಾನೇ ಉದ್ದೇಶ. ಪ್ರತಿ ದಾಂಪತ್ಯ ಜೀವನಕ್ಕೆ ಕಾಲಿಡುವಂತಹ ದಂಪತಿಗಳಿರೋದು. ನಾನು ಒಬ್ಬನೇ ಗಂಡನ ಜೊತೆ 25 ವರ್ಷ ಬದುಕಿದ್ದೀನಿ, ಏನು ಮಾಡ್ರ ಸಾಧನೆ ಮಾಡಿದ್ದಲ್ವಲ್ಲ. ರಾಜಕೀಯ ಕ್ಷೇತ್ರದಲ್ಲೂ ಗುರುತಿಸಿಕೊಂಡಿರುವಂತಹ ನಟಿ ಅಬಕಾರಿ ಅಂಗಡಿಗಳಿಗೆ ಲೈಸೆನ್ಸ್ ಕೊಡ್ತಾರೆ. 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ರಿನಿವಲ್ ಮಾಡಬೇಕು. ಪರವಾನಿಗೆ ಕೊಟ್ಟಿರ್ತಾರೆ, ಅದಕ್ಕೆ ರಿನಿವಲ್ ಮಾಡಬೇಕು. ಅಬಕಾರಿ ಇಲಾಖೆಯ ಲೈಸೆನ್ಸ್ ರಿನಿವಲ್ ಮಾಡ್ದಂಗ ದಾಂಪತ್ಯ ಜೀವನ ಅನ್ನೋದು 25 ವರ್ಷ ಅಲ್ಲ, ಇರೋವರೆಗೂ ಕೂಡ ಬದುಕೋಣ ಅನ್ನುವಂಥ ಉದ್ದೇಶದಿಂದಲೇ ದಂಪತಿಗಳು ಮದುವೆ ಆಗೋದು. ಆದರೆ ಇಲ್ಲೊಂದು ನಟಿ ಒಬ್ಬನೇ ಗಂಡನ ಜೊತೆ 25 ವರ್ಷ ಸಂಸಾರ ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಹಾಗಾದರೆ ಆ ನಟಿ ಯಾರು? ಆ ನಟಿ ಕೇವಲ ಸಿನಿಮಾದಲ್ಲಿ ಮಾತ್ರವಲ್ಲ, ರಾಜಕೀಯದಲ್ಲೂ ಕೂಡ ಮಿಂಚಿದ್ದಾರೆ. ಬಹುದೊಡ್ಡ ರಾಷ್ಟ್ರೀಯ ಪಕ್ಷದ ವಕ್ತಾರೆಯಾಗಿರುವಂತಹ ಆ ನಟಿ ಬೇರಾರು ಅಲ್ಲ. ಮಾಳವಿಕಾ ಹೇಳಿಕೆ ಚಿತ್ರರಂಗದಲ್ಲಿ ಸಂಚಲನ ಮೂಡಿಸಿದೆ. ಖ್ಯಾತ ನಟ ಅವಿನಾಶ್ ಧರ್ಮ ಪತ್ನಿಯಾದ ಮಾಳವಿಕಾ 25 ವರ್ಷಗಳಿಂದ ಒಬ್ಬನೇ ಗಂಡನ ಜೊತೆ ಬದುಕುತ್ತಿರೋಳು ನಾನೊಬ್ಬಳೇ. ಈ ಹೇಳಿಕೆಯಿಂದ ಚಿತ್ರರಂಗದ ಇತರ ನಟಿಯರಿಗೂ ಅವಮಾನ. ಇವರ ಮಾತಿನ ಅರ್ಥವೇನು ಅಂದ್ರೆ ಉಳಿದ ನಟಿಯರೆಲ್ಲ ಹೆಂಗೆ ಅಂತ ಮಾಳವಿಕಾ ಅವಿನಾಶ್ ಅವರ ಹೇಳಿಕೆ ಕುರಿತು ಈಗ ಆಕ್ರೋಶಗಳು ವ್ಯಕ್ತವಾಗಿದೆ. ನೀವು ಅವಿನಾಶ್ ಅವರ ಧರ್ಮಪತ್ನಿ ಮಾಳವಿಕಾರನ್ನ ಬಿಗ್ ಬಾಸ್ನ ಸ್ಪರ್ಧಿಯಾಗಿದ್ದಾಗ ನೋಡಿರಬಹುದು. ಬಿಗ್ ಬಾಸ್ ಮನೆಗೆ ಹೋಗಿದ್ರು. ಈ 25 ವರ್ಷ ಒಬ್ಬನೇ ಗಂಡನ ಜೊತೆ ಬಾಳ್ವೆ ಮಾಡಿದ್ದೀನಿ ಅಂತ ಹೇಳ್ಕತ್ತಲ್ಲ, ಇದೇ ಎಮ್ಮ ಬಿಗ್ ಬಾಸ್ ಮನೆಯಲ್ಲಿತ್ತು. ಅಲ್ಲೊಂದು ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋದಲ್ಲಿ ಅವಿನಾಶ್ ಅವರು ಇರಲಿಲ್ಲ. ಆ ವೈರಲ್ ಆದಂತಹ ವಿಡಿಯೋದಲ್ಲಿ 25 ವರ್ಷ ಸಂಸಾರ ಮಾಡಿದ್ದಂತಹ ಅವಿನಾಶ್ ಇರಲಿಲ್ಲ. ನಾನು ಅದನ್ನು ಮುಂದುವರಿಸೋದಕ್ಕೆ ಹೋಗಲ್ಲ. ಮಾಳವಿಕಾ ಹೇಳಿಕೆ ಚಿತ್ರರಂಗದಲ್ಲಿ ಈಗ ಸಂಚಲನ ಮೂಡಿಸಿದೆ. ಖ್ಯಾತ ನಟ ಅವಿನಾಶ್ ಧರ್ಮಪತ್ನಿಯಾದ ಮಾಳವಿಕಾ 25 ವರ್ಷಗಳಿಂದ ಒಬ್ಬನೇ ಗಂಡನ ಜೊತೆ ಬದುಕುತ್ತಿರೋಳು ನಾನೊಬ್ಬಳೇ. ಈ ಹೇಳಿಕೆಯಿಂದ ಚಿತ್ರರಂಗದ ಇತರ ನಟಿಯರಿಗೂ ಅವಮಾನ. ನೋಡ್ರಿ, ವಿಚ್ಛೇದನೆ ಡಿವೋರ್ಸ್ ಎನ್ನುವಂತಹದ್ದು ಒಂದು ಹೆಣ್ಣಿಗಿರುವಂತಹ ಹಕ್ಕು. ಆಕೆಗೆ ಸಾಕಾಗುವಾಗ ಡಿವೋರ್ಸ್ ಪಡೆದುಕೊಡ್ತಾರೆ. ಅದು ಈ ನೆಲದ ಕಾನೂನು ಕೊಟ್ಟಿರುವಂತಹ ಹಕ್ಕು. ನಿಮಗೆ ಆ ಹಕ್ಕನ್ನು ವಿಮರ್ಶೆ ಮಾಡುವಂತಹ ಅಧಿಕಾರ ನಿಮಗಿಲ್ಲ. ನಿಮ್ಮ ಈ ಮಾರ್ಮಿಕತೆಯ ಮಾತಿನ ಹಿಂದೆ ಮತ್ತೊಂದು ಹೆಣ್ಣು ಮಗಳ ಭಾವನೆಗೆ ಧಕ್ಕೆಯಾಗುತ್ತೆ. ಆ ಪರಿಜ್ಞಾನ ಇರಬೇಕು. ನಾನೊಬ್ಬ ನಟಿ, ನಾನೊಬ್ಬ ರಾಜಕಾರಣಿ ಅಂತ ನೀವು ಹೇಳಿದ್ದೇ ವೇದವಾಕ್ಯ ಆಗೋದಿಲ್ಲ. ಇವರ ಅನುಭವಕ್ಕೆ ಇಂಥ ಮಾತುಗಳು ಬೇಕಾ? ಸಮಾಜಮುಖಿ ಕೆಲಸ ಮಾಡಿದ ಮಾಳವಿಕಾ ನಾವೆಲ್ಲೂ ಕಂಡಿಲ್ಲ. ಸಮಾಜಮುಖಿ ಕೆಲಸ ಮಾಳವಿಕಾ ಈ ಹೇಳಿಕೆ ಕೆಲ ನಟಿಯರ ಮನಸ್ಸಿಗೆ ಘಾಸಿ ತಂದಿದೆ. ಇವರು ಈ ಹಿಂದೆ ವಿವಾದದಲ್ಲಿ ಸಿಲುಕಿಕೊಂಡಿದ್ರು. ಅದರ ಬಗ್ಗೆ ಏನು ಹೇಳ್ತೀರಾ ಮಾಳವಿಕಾ ಅವರೇ? ಇವರು ಒಂದು ರಾಷ್ಟ್ರೀಯ ಪಕ್ಷದ ಪ್ರತಿನಿಧಿ ಅಂತ ಕರೆಸ್ಕೋತಾರೆ. ಸಿನಿಮಾದಲ್ಲಿ ನಟಿಸ್ತಾರೆ. ತಮಿಳು ಸಿನಿಮಾಗಳಲ್ಲೂ ನಟಿಸಿದ್ದಾರೆ, ಕನ್ನಡದಲ್ಲೂ ನಟಿಸಿದ್ದಾರೆ. ಒಂದು ಜವಾಬ್ದಾರಿ ಬೇಕಲ್ಲ ಒಬ್ಬ ಚಿತ್ರನಟರಿಗೆ. ನಾವೇನು ಮಾತಾಡ್ತೀವಿ, ಆ ಮಾತಿನ ಸಾಲಿನ ಅರ್ಥ ಸಮಾಜಕ್ಕೆ ಎಷ್ಟು ಪರಿಣಾಮ ಬೀರುತ್ತೆ. ನಾನೊಂದು ಹೆಣ್ಣು, ನಾನು ಕೂಡ ಸಂಸಾರಸ್ಥಳು. ಇವೆಲ್ಲ ಶೀಲತೆ ಅಂತ ಕರೀತಾರೆ. ಅದು ಬೇಕದು, ಸೂಕ್ಷ್ಮತೆ ಬೇಕು. ಧರ್ಮದ ಬಗ್ಗೆ
ಬಹಳಷ್ಟು ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾ ಇದ್ರು ಮಾಳವಿಕಾ. ಹಾಗಾಗಿ ವಿವಾದ ಅನ್ನೋದು ಮಾಳವಿಕೆಗೆ ಹೊಸತಾದ ಆಯುಧವಲ್ಲ. ಈ ಹಿಂದೆಯೂ ಕಂಡುಕೊಂಡು ಬಂದಿರುವಂತಹ ಮಾಳವಿಕಾ ಈಗ ಮತ್ತೊಂದು ಹೇಳಿಕೆ ಕೊಟ್ಟು ಮತ್ತೊಮ್ಮೆ ವಿವಾದಕ್ಕೊಳಗಾಗಿದ್ದಾರೆ. ನಾನು ಒಬ್ಬಳು 25 ವರ್ಷಗಳಿಂದ ಒಬ್ಬನೇ ಒಬ್ಬ ಗಂಡನ ಜೊತೆ ಬದುಕ್ತಾ ಇದ್ದೀನಿ ಎನ್ನುವಂಥ ಹೇಳಿಕೆ ಈಗ ಬಹಳಷ್ಟು ಸಂಚಲನವನ್ನು ಮೂಡಿಸಿದೆ. ಹಾಗಾದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿರುವಂತಹ ಬೇರೆ ನಟಿಯರು ಏನಾದರೂ 2-3 ಬಾರಿ ವಿಚ್ಛೇದನ ಪಡ್ಕೊಂಡ್ರೆ ಅವ್ರಿಗೆ ನೀವು ಅವಮಾನ ಮಾಡಿದ್ದ? ಅವರವರ ಕೌಟುಂಬಿಕ ಸಮಸ್ಯೆಗಳಿಂದ ಅವರು ವಿಚ್ಛೇದನ ಪಡ್ಕೋತಾರೆ. ಅದಕ್ಕೆ ಈ ನೆಲದ ಕಾನೂನು ಅವಕಾಶ ಕೊಡುತ್ತೆ. ಹೂ ಆರ್ ಯು ಅಂತ ಕೇಳ್ತಾರೆ ಜನ ನಾಳೆ. ಅದನ್ನು ಕೇಳೋದಕ್ಕೆ, ಅದನ್ನು ಮೂದಲಿಸೋದಕ್ಕೆ ಹೂ ಆರ್ ಯು ಉತ್ತರ ಕೊಡಬೇಕಾಗುತ್ತೆ ಮಾಳವಿಕಾ. ಇದು ಅವಿನಾಶ್ ಧರ್ಮಪತ್ನಿ ಮಾಳವಿಕಾಗೆ ಸಂಬಂಧಪಟ್ಟಂತಹ, ಆಕೆ ಗೊತ್ತಿದ್ದು ಈ ಹೇಳಿಕೆ ಕೊಟ್ಟರೋ ಗೊತ್ತಿಲ್ಲದೆ ಹೇಳಿಕೆ ಕೊಟ್ಟರೋ, ಆದರೆ ನೆಟ್ಟಿಗರು ಮಾತ್ರ ನೆತ್ತಿ ಬಿಸಿ ಮಾಡ್ಕೊಂಡು ಕಣ್ಣು ಕೆಂಪು ಮಾಡ್ಕೊಂಡು ಕಾಮೆಂಟ್ ಬಾಕ್ಸ್ನಲ್ಲಿ ತಮಗೆ ಇಷ್ಟ ಆದ ಲೆನ್ಸ್ಗಳಲ್ಲಿ ಕಾಮೆಂಟ್ ಹಾಕ್ತಾ ಇದ್ದಾರೆ.